ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 10/8/2025. ಶಿವ ಬಾಬಾರವರ ವಾಣಿ ರಿವೈಸ್ ಕೋರ್ಸ್ 24/4/2021. ಓಂ ನಮಃ ಶಿವಾಯ್. ಯಾರು ಪ್ರೀತಿಯ ಬಾಯಾರಿಕೆಯಲ್ಲಿ ಇದ್ದಾರೆ ಅವರಿಗೋಸ್ಕರ ತಂದೆ ಇದ್ದಾರೆ. ಮಕ್ಕಳಿಗೆ ಸತ್ಯ ಪ್ರೀತಿಯನ್ನು ಕೊಡುವಂತಹ, ಪ್ರತಿಕ್ಷಣ ಜೊತೆಯನ್ನು ನಿಭಾಯಿಸುವ ಪ್ರತಿಜ್ಞೆಯನ್ನು ಮಾಡುವಂತಹ, ತಮ್ಮ ಮನಸ್ಸು ಬುದ್ಧಿಯನ್ನು ಸಂಪೂರ್ಣ ಖಾಲಿ ಮಾಡಿ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುವಂತಹ ಪ್ರೀತಿಯ ಸಾಗರ ಶಿವ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ತಂದೆಯ ಸಮ್ಮುಖದಲ್ಲಿ ತಂದೆಯ ಪ್ರತಿಕಲ್ಪದ ಸಹಯೋಗಿ, ಸತ್ಯ ಸೇವಾದಾರಿ, ಆಜ್ಞಾಕಾರಿ ಮಕ್ಕಳು ಕುಳಿತುಕೊಂಡಿದ್ದಾರೆ. ಇಂದು ತಂದೆ ತನ್ನ ಇಂತಹ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಇಂದು ದೇಶ ವಿದೇಶದ ಪ್ರತಿಯೊಂದು ಮೂಲೆಯಿಂದ ತಂದೆಯನ್ನು ನೋಡುತ್ತಿದ್ದಾರೆ. ಮೂಲೆಯಲ್ಲಿಯೂ ಕುಳಿತು ತಂದೆಯನ್ನು ನೋಡುತ್ತಿದ್ದಾರೆ. ಒಳ್ಳೆಯದು. ತಾವೆಲ್ಲ ಮಕ್ಕಳು ಖುಷಿಯಾಗಿದ್ದೀರಾ? ಏಕೆಂದರೆ ಖುಷಿಯ ಪೌಷ್ಟಿಕ ಆಹಾರ ಯಾವುದು? ತಂದೆಯಾಗಿದ್ದಾರಲ್ಲವೇ? ತಂದೆ ನಮ್ಮನ್ನು ಏನು ಮಾಡಿದ್ದಾರೆ? ನಿಶ್ಚಿಂತರನ್ನಾಗಿ ಮಾಡಿದ್ದಾರೆ. ಇಂದು ತಂದೆ ಪ್ರತಿ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೆನಪು ಪ್ರೀತಿಗಳನ್ನು ಕೊಡುತ್ತಿದ್ದಾರೆ. ಯಾರು ಮೂಲೆಯಲ್ಲಿಯೂ ಕದ್ದು ಮುಚ್ಚಿ ನೋಡುತ್ತಿದ್ದಾರೆ ಆ ಮಕ್ಕಳಿಗೂ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಇಂದು ತಂದೆಗೆ ಯಾವ ಮಕ್ಕಳು ಕೇವಲ ನೋಡುತ್ತಿದ್ದಾರೆ, ಇಂದು ಏನಾಗುತ್ತಿದೆ, ಏನಿದು ಎಂದು ನೋಡುತ್ತಿದ್ದಾರೆ, ಯಾರಿಗೆ ತಂದೆಯ ಬಗ್ಗೆ ಗೊತ್ತೇ ಇಲ್ಲ ಆ ಮಕ್ಕಳು ಏನು ಯೋಚನೆ ಮಾಡುತ್ತಿದ್ದಾರೆ? ಅವರು ಸಂಪೂರ್ಣ ಪ್ಲೇನ್ ಬುದ್ಧಿಯವರಾಗಿದ್ದಾರೆ. ಅವರಿಗೆ ತಂದೆ ಸ್ವಯಂ ಸಾಕ್ಷಾತ್ಕಾರವನ್ನು ಅವಶ್ಯವಾಗಿ ಮಾಡಿಸುತ್ತಾರೆ. ಯಾವ ಮಕ್ಕಳು ಪ್ರೀತಿಯಿಂದ ನೋಡುತ್ತಿದ್ದಾರೆ, ಯಾವ ಮಕ್ಕಳು ಬಾಬನ ಸಮ್ಮುಖದಲ್ಲಿ ಮಿಲನ ಮಾಡುವುದಕ್ಕಾಗಿ ತೊರೆಯುತ್ತಿದ್ದಾರೆ, ಆ ಮಕ್ಕಳಿಗೂ ಸಹ ಬಹಳ ಮಧುರ ನೆನಪು ಪ್ರೀತಿಗಳು. ಆದರೆ ಇಂದು ವಿಶೇಷವಾಗಿ ತಂದೆಯ ದೃಷ್ಟಿ ಯಾವ ಮಕ್ಕಳ ಮೇಲಿದೆ ತಿಳಿಸಲೇ? ಯಾರು ತಂದೆಗೆ ನಿಂದನೆಯನ್ನು ಮಾಡುತ್ತಿದ್ದಾರೆ ಆ ಮಕ್ಕಳು ಬಾಬನಿಗೆ ಬಹಳ ಪ್ರೀತಿಯ ಮಕ್ಕಳಾಗಿದ್ದಾರೆ. ಏಕೆಂದರೆ ಅವರು ಹೇಳುತ್ತಾರೆ, ನಾವು ತಂದೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು. ನಾವು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಅದ್ಭುತ ಮಾತು ಎಂದರೆ ಅವರು ತಂದೆಯನ್ನು ಎದುರು ನೋಡುತ್ತಿದ್ದಾರೆ. ಒಪ್ಪಿಕೊಳ್ಳುವುದಿಲ್ಲ, ಆದರೆ ಅವಶ್ಯವಾಗಿ ತಂದೆಯನ್ನು ನೋಡುತ್ತಿದ್ದಾರೆ. ಇಂತಹ ಮಕ್ಕಳಿಗೆ ತಂದೆ ಪದಮ ಗುಣದಷ್ಟು ನೆನಪು ಪ್ರೀತಿಗಳನ್ನು, ಮನಸ್ಸಿನ ನೆನಪು ಪ್ರೀತಿಗಳನ್ನು ಕೊಡುತ್ತಾರೆ. ಇಂದು ತಂದೆ ತಾವು ಮಕ್ಕಳಿಗೆ ವಿಶೇಷವಾಗಿ ಯಾವ ಸಂದೇಶ ಕೊಡುತ್ತಾರೆ? ಏನು ಹೇಳುತ್ತಾರೆ? ಯಾವ ಮಕ್ಕಳು ನಾವು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ಆ ಮಕ್ಕಳು ಮೂಲೆಯಲ್ಲೂ ಹೋಗಿ ಪರಸ್ಪರರ ಒಂದೆರಡು ಗುಂಪುಗಳನ್ನು ಮಾಡಿಕೊಂಡು ಎಲ್ಲರೂ ಎದುರಿಗೆ ನೋಡುತ್ತಿದ್ದಾರೆ. ತಂದೆಗೂ ಬಹಳ ಖುಷಿಯಾಗಿದೆ. ಅನ್ಯ ಮಕ್ಕಳು ಯಾರಿದ್ದಾರೆ? ಯಾರು ಇದು ಸರಿಯೋ ತಪ್ಪೋ ಎಂದು ತಿಳಿದುಕೊಳ್ಳುತ್ತಿಲ್ಲ, ಯಾರಿಗೆ ನಿಶ್ಚಯದ ಕೊರತೆ ಇದೆ ಆ ಮಕ್ಕಳನ್ನು ತಂದೆ ನೋಡುತ್ತಿದ್ದಾರೆ. ಆ ಮಕ್ಕಳಿಗೆ ತಂದೆ ಏನು ಹೇಳುತ್ತಾರೆ? ಭಲೆ ಮಕ್ಕಳೇ, ಒಪ್ಪಿಕೊಳ್ಳಬೇಡಿರಿ, ಆದರೆ ತಂದೆಯ ಮಾತಿನಂತೆ ನಡೆಯಿರಿ. ನಿಮ್ಮ ಪುರುಷಾರ್ಥವನ್ನು ಇಷ್ಟು ಪವರ್ಫುಲ್ ಮಾಡಿಕೊಳ್ಳಿರಿ. ನೀವು ಮಕ್ಕಳು ಪರೀಕ್ಷಿಸುವಂಥ ಶಕ್ತಿ ಬಹಳ ಶಕ್ತಿಶಾಲಿಯಾಗಿರಲಿ. ಯಾವ ಮಕ್ಕಳು ಇಷ್ಟು ಸಮಯದಿಂದ ತಂದೆಯ ಪಾಲನೆಯಲ್ಲಿ ಬೆಳೆದಿದ್ದೀರಿ ಆ ಮಕ್ಕಳ ಸುಗಂಧ ಬರುವುದಿಲ್ಲವೇನು? ಸುಗಂಧ ಬರುತ್ತದೆ ತಾನೆ? ಇಂದು ಆ ಮಕ್ಕಳ ಸುಗಂಧ ಬರುತ್ತಿದೆ. ಹಾಗೂ ಅನ್ಯ ಮಕ್ಕಳು ಯಾರಿದ್ದಾರೆ? ಏನು ಹೇಳುತ್ತಿದ್ದಾರೆ? ಆ ಮಕ್ಕಳು ಏನು ಹೇಳುತ್ತಿದ್ದಾರೆ ಎಂದು ತಿಳಿಸಲೇ? ಭಲೆ ನಮಗೆ ಗೊತ್ತಿಲ್ಲ ನೀವು ಯಾರು ಎನ್ನುವುದು ಎಂದು ಹೇಳುತ್ತಾರೆ. ನೀವು ತಂದೆಯಾಗಿದ್ದೀರೋ ಅಲ್ಲವೋ ಗೊತ್ತಿಲ್ಲ. ಆದರೆ ಇಂದು ಯಾವ ಕಾಯಿಲೆ ಬಂದಿದೆ,
ಇದು ಸರಿಯಾಗಬೇಕು ಎಂದು ಹೇಳುತ್ತಾರೆ. ಈ ಕಾಯಿಲೆ ಸರಿಯಾದಾಗ ಆವಾಗ ನಾವು ಒಪ್ಪಿಕೊಳ್ಳುತ್ತೇವೆ. ನಮಗೆ ಸ್ವಲ್ಪ ಶಕ್ತಿ ಬಂದರೆ, ನಮ್ಮಲ್ಲಿ ಸ್ವಲ್ಪ ಪವರ್ ಬಂದರೆ ನೀವು ಹೌದು ಎಂದು ಒಪ್ಪಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಬಾಬಾ ಆ ಮಕ್ಕಳಿಗೂ ಏನು ಹೇಳುತ್ತಾರೆ? ಅವರಿಗೂ ಇದನ್ನೇ ಹೇಳುತ್ತಾರೆ. ನಿಮ್ಮ ಕಾಯಿಲೆಯ ಬಗ್ಗೆ ಬಿಡಿ, ಮೊದಲು ನಿಮ್ಮ ಮನಸ್ಸನ್ನು ಸರಿ ಮಾಡಿಕೊಳ್ಳಿರಿ ಎಂದು ಹೇಳುತ್ತಾರೆ. ಮನಸ್ಸಿನ ಕಾಯಿಲೆ ಸರಿಯಾಗಬೇಕು. ತನುವಿನ ಕಾಯಿಲೆ ತನ್ನಷ್ಟಕ್ಕೆ ತಾನೇ ಸರಿಯಾಗುತ್ತದೆ. ಏನು ಹೇಳುತ್ತಾರೆ? ನಮಗೆ ಸ್ವಲ್ಪ ಸ್ವಲ್ಪ ನಿಶ್ಚಯವಿದೆ ಎಂದು ಹೇಳುತ್ತಾರೆ. ಅಂಥವರಿಗೆ ತಂದೆ ಏನು ಹೇಳುತ್ತಾರೆ? ನಿಮ್ಮ ಕಾಯಿಲೆಯೂ ಸ್ವಲ್ಪ ಸ್ವಲ್ಪ ಸರಿಯಾಗುತ್ತದೆ. ನಿಮಗೆ ನಿಶ್ಚಯ ಪಕ್ಕಾ ಇದೆನಾ? ಆಗ ಕಾಯಿಲೆಯೂ ಏನಾಗುತ್ತದೆ? ತನ್ನಷ್ಟಕ್ಕೆ ತಾನು ಆ ಕಾಯಿಲೆಯೂ ಬಿಟ್ಟು ಹೋಗುತ್ತದೆ. ಪ್ರತಿಯೊಬ್ಬ ಮಕ್ಕಳು ತಂದೆಗೆ ಸಹಯೋಗಿಗಳಾಗಿದ್ದೀರಿ. ತಂದೆ ಏನು ಹೇಳುತ್ತಾರೆ? ಯಾವ ಸೂಚನೆಯನ್ನು ಕೊಡುತ್ತಿದ್ದಾರೆ? ಬಾರಿ ಬಾರಿಗೂ ಮಕ್ಕಳು ತಂದೆಗೆ ಏನು ಕೇಳುತ್ತೀರಿ? ಬಾಬಾ, ವಿನಾಶ ಯಾವಾಗ ಆಗುತ್ತದೆ ಎಂದು ಡೇಟನ್ನು ತಿಳಿಸಿರಿ ಎಂದು ಕೇಳುತ್ತೀರಿ. ವಿನಾಶ ಯಾವಾಗ ಆಗುತ್ತದೆ ಎಂದು ಡೇಟನ್ನು ತಿಳಿಸಬೇಕೇ? ತಂದೆ ಏನು ಹೇಳುತ್ತಾರೆ? ಯಾವಾಗ ಒಂದು ಸಣ್ಣ ಪರೀಕ್ಷೆಯನ್ನು ನೋಡಿಯೇ ಇಷ್ಟೊಂದು ಮಕ್ಕಳು ಹೆದರುತ್ತೀರಿ, ಇನ್ನು ವಿನಾಶದ ಮಾತನ್ನು ಮಾತನಾಡುತ್ತೀರಿ. ವಿನಾಶ ಯಾವಾಗ ಆಗುತ್ತದೆ ಎಂದು, ಅದು ಯಾವಾಗ ಆಗಬೇಕೋ ಆಗಲೇ ಆಗುತ್ತದೆ. ತಂದೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ. ಆದರೆ ಮಕ್ಕಳು ರೆಡಿಯಾಗಿದ್ದೀರಾ? ತಾವು ಬ್ರಾಹ್ಮಣ ಮಕ್ಕಳು ರೆಡಿಯಾಗಿದ್ದೀರಾ? ಏಕೆಂದರೆ ಜಗತ್ತಿನವರನ್ನು ರೆಡಿ ಮಾಡುವುದು ತಂದೆಗೆ ಒಂದು ಸೆಕೆಂಡಿನ ಕೆಲಸ. ಅವರನ್ನು ರೆಡಿ ಮಾಡುವುದಕ್ಕೆ ಪರಿಶ್ರಮ ಆಗುವುದಿಲ್ಲ. ಆದರೆ ಜಾಸ್ತಿ ಪರಿಶ್ರಮ ಯಾರು ತೆಗೆದುಕೊಳ್ಳುತ್ತಿದ್ದಾರೆ? ತಂದೆಯ ದೊಡ್ಡ ಮಕ್ಕಳು, ಅತಿ ಪ್ರೀತಿಯ ಮಕ್ಕಳು ಇಲ್ಲಿಯ ತನಕ ಇದೇ ಗೊಂದಲದಲ್ಲಿ ಇದ್ದಾರೆ. ಇವರು ತಂದೆ ಹೌದೋ ಅಲ್ಲವೋ ಎಂದು, ತಂದೆ ಬರುತ್ತಾರೋ ಬರುವುದಿಲ್ಲವೋ ಎಂದು ಅವರಿಗೆ ಗೊತ್ತಾಗುತ್ತಿಲ್ಲ. ಎರಡನೇ ಮಾತು ಎಂದರೆ ತಂದೆ ಈ ರೀತಿ ಯಾಕೆ ಬರುತ್ತಾರೆ ಎಂದು ಕೇಳುತ್ತಾರೆ. ಈ ರೀತಿ ಹೇಗೆ ಬೇರೆಯವರ ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಎಂದು ಕೇಳುತ್ತಾರೆ. ಮಕ್ಕಳು ತಂದೆಯನ್ನು ನೋಡಿ ಇಂತಹ ಸಂಕಲ್ಪವನ್ನು ನಡೆಸುತ್ತಾರೆ. ಅಂಥವರಿಗೆ ತಂದೆ ಏನು ಹೇಳುತ್ತಾರೆ? ಪ್ರತಿದಿನ ಯಾವ ಮಹಾವಾಕ್ಯವನ್ನು ಕೇಳುತ್ತೀರಿ? ಅದರಲ್ಲಿ ಏನು ಕೇಳುತ್ತೀರಿ? ತಂದೆ ಹೇಳುತ್ತಾರೆ, ಆತ್ಮಾಭಿಮಾನಿಗಳಾಗಿರಿ. ಮಕ್ಕಳು ಏನು ಹೇಳುತ್ತಾರೆ ಅಲ್ಲ, ದೇಹಾಭಿಮಾನಿಗಳಾಗಿದ್ದೀರಿ. ಈ ರೀತಿ ಯಾರು ಹೇಳುತ್ತಾರೆ? ಬೇರೆಯವರ ಹತ್ತಿರ ಈ ರೀತಿ ತಂದೆ ಹೇಗೆ ಬರಲು ಸಾಧ್ಯ ಎಂದು. ತನುವಿನಲ್ಲಿ ಬರುವ ಮಾತನ್ನು ಬಿಡಿರಿ. ಮತ್ತು ಏನು ಹೇಳುತ್ತಾರೆ? ಇಂಥ ತಂದೆ ಬೇರೆಯವರ ಹತ್ತಿರ ಹೇಗೆ ಬರುತ್ತಾರೆ ಎಂದು ಕೇಳುತ್ತಾರೆ. ಎಲ್ಲರಿಗೂ ಪ್ರಶ್ನೆ ಮಾಡುತ್ತಾರೆ, ಈ ರೀತಿ ತಂದೆ ಬರುತ್ತಾರಾ? ಯಾಕೆ ಬರುತ್ತಾರೆ? ತಂದೆ ಹೇಳುತ್ತಾರೆ, ಒಂದು ವೇಳೆ ಯಾರಾದರೂ ತಂದೆಯನ್ನು ಸಂಪೂರ್ಣವಾಗಿ ತೆರೆದ ಮೈದಾನದಲ್ಲಿ ಕೂರಿಸಿ ತಂದೆಯನ್ನು ಕರೆಸಿದರೆ ತಂದೆ ಬರುತ್ತಾರೇನೋ? ಯಾಕೆ ಬರುತ್ತಾರೆ? ಏಕೆಂದರೆ ತಂದೆಗೆ ತನ್ನ ಮಕ್ಕಳೊಂದಿಗೆ ಸತ್ಯ ಮಕ್ಕಳ ಮೇಲೆ ಸತ್ಯ ಪ್ರೀತಿ ಇದೆ. ಸತ್ಯ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಯಾರಿಗೆ ಮನಸ್ಸಿನ ಪ್ರೀತಿ ಇದೆಯಲ್ಲವೇ ಆ ಮಕ್ಕಳು ಬಲೆ ಯಾವುದೇ ಮೂಲೆಯಲ್ಲಿ ಕೂತು ತಂದೆಯನ್ನು ಕರೆದರು, ಬಾಬಾ ನೀವು ಬನ್ನಿರಿ, ನನ್ನ ಬಾಬಾ ನನಗೆ ಸಹಯೋಗ ಕೊಡಿರಿ ಎಂದು ಕರೆದಾಗ ಬಾಬಾ ಏನು ಹೇಳುತ್ತಾರೆ? ಮಕ್ಕಳೇ ನಾನು ಬಂದೆ ಎಂದು ಹೇಳುತ್ತಾರೆ. ಒಳ್ಳೆಯದು. ಪ್ರತಿಯೊಬ್ಬ ಮಕ್ಕಳಿಗೂ ತಂದೆ ಪುರುಷಾರ್ಥದಲ್ಲಿಯೂ ಸಹ ಪರಿಶ್ರಮಕ್ಕೆ ಸಹಯೋಗ ಕೊಡುತ್ತಿದ್ದಾರೆ. ಎಲ್ಲಕ್ಕಿಂತ ಮೊದಲ ಮಾತು, ಮಕ್ಕಳೇ ಈ ಸೃಷ್ಟಿಯಲ್ಲಿ ಏನಾಗುತ್ತಿದೆ ಎನ್ನುವುದನ್ನು ಮರೆತು ಬಿಡಿ, ನಿಶ್ಚಿಂತತಿಗಳಾಗಿರಿ. ನಿಮ್ಮ ಮನಸ್ಸು ಬುದ್ಧಿಯನ್ನು ಖಾಲಿ ಮಾಡಿಕೊಂಡು ಒಂದು ಸಂಕಲ್ಪ ಮಾಡಿರಿ, ತಂದೆ ಒಂದು ವೇಳೆ ನಾನು ಈ ಜನ್ಮದಲ್ಲಿ ಈ ಶರೀರದ ಜೊತೆಗೆ ಈ ಸೃಷ್ಟಿಯಲ್ಲಿ ಇದ್ದೇನೆ ಎಂದಾಗ ನನ್ನ ಪ್ರತಿಯೊಂದು ಉಸಿರು ನಿಮ್ಮ ಕರ್ತವ್ಯದಲ್ಲಿ ಹೋಗಬೇಕು, ಸೇವೆಯಲ್ಲಿ ತೊಡಗಬೇಕು ಎಂದು ಸಂಕಲ್ಪ ಮಾಡಿರಿ.
ಸಂಕಲ್ಪ ಮಾಡಿರಿ, ನಾನು ಈ ಭೂಮಿಯ ಮೇಲೆ ಆ ಮಹಾನ್ ಆತ್ಮ ಆಗಿದ್ದೇನೆ. ಈ ಮಹಾನ್ ಆತ್ಮನ ಮೇಲೆ ಸ್ವಯಂ ನಿರಾಕಾರ ಪರಮಪಿತ ಪರಮಾತ್ಮನ ದೃಷ್ಟಿ ಬಿದ್ದಿದೆ. ಪ್ರತಿಯೊಂದು ಗಳಿಗೆ ಪರಮಾತ್ಮ ನನ್ನನ್ನು ನೋಡುತ್ತಿದ್ದಾರೆ. ಯಾರನ್ನು ಇಡೀ ಜಗತ್ತು ನೋಡುತ್ತಿದೆ, ಆ ಪರಮಾತ್ಮ ನನ್ನನ್ನು ನೋಡುತ್ತಿದ್ದಾರೆ. ಪ್ರತಿ ಗಳಿಗೆ ನನ್ನ ಜೊತೆಯಲ್ಲಿ ಇದ್ದಾರೆ. ಯಾರನ್ನು ಇಡೀ ವಿಶ್ವ ಬಯಸುತ್ತಿದೆ, ಆ ಪರಮಾತ್ಮ ನನ್ನ ಜೊತೆಗಿದ್ದಾರೆ. ಪ್ರತಿಯೊಂದು ಗಳಿಗೆ ಆ ತಂದೆ ನನ್ನ ಜೊತೆಗೆ ಮಾತನಾಡುತ್ತಿದ್ದಾರೆ. ಯಾರ ಒಂದು ಶಬ್ದಕ್ಕೋಸ್ಕರ ಮಂದಿರಗಳಲ್ಲಿ ಪ್ರತಿಯೊಂದು ಧರ್ಮದಲ್ಲಿ ಇಷ್ಟೊಂದು ಗುಂಪು ಸೇರಿ ಭಗವಂತನ ಮಾತುಗಳನ್ನು ಕೇಳಿಸಿಕೊಳ್ಳಲು ಕಾಯುತ್ತಿದ್ದಾರೆ, ಆದರೂ ಕೇಳುತ್ತಿಲ್ಲ. ಆದರೆ ಆ ಪರಮಾತ್ಮ ನನ್ನ ಜೊತೆಗಿದ್ದಾರೆ. ಎಲ್ಲ ಮಕ್ಕಳು ತಮ್ಮನ್ನು ತಾವು ಮರೆಯಿರಿ, ತಮ್ಮ ಈ ದೇಹವನ್ನು ಮರೆಯಿರಿ. ಕೇವಲ ನಾನು ಆತ್ಮ ಆಗಿದ್ದೇನೆ ಎಂದು ನೋಡಿರಿ. ನಾನು ಆತ್ಮ ಆಗಿದ್ದೇನೆ. ನನ್ನ ತಂದೆ ಪರಮಾತ್ಮ ನನ್ನ ಜೊತೆಗಿದ್ದಾರೆ. ನನ್ನ ಜೊತೆಗಿದ್ದು ನಾನು ಆತ್ಮನಿಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ನನಗೆ ಆತ್ಮವನ್ನು ನೋಡುವುದನ್ನು ಕಲಿಸುತ್ತಿದ್ದಾರೆ. ಆತ್ಮದ ಜೊತೆಗೆ ಮಾತನಾಡುವುದನ್ನು ಕಲಿಸುತ್ತಿದ್ದಾರೆ, ಶರೀರದ ಜೊತೆಗಲ್ಲ. ಮುಖವನ್ನು ನೋಡಲು ಹೋಗಬೇಡಿರಿ, ಏಕೆಂದರೆ ಯಾವಾಗ ರಾಮ ವನವಾಸಕ್ಕೆ ಹೋಗಿದ್ದ ಆಗ ಅವನ ಮುಖವೂ ಸಹ, ಅಂದರೆ ವಸ್ತ್ರವೂ ಸಹ ಚೇಂಜ್ ಆಗಿತ್ತಲ್ಲವೇ? ವಸ್ತ್ರವೂ ಚೇಂಜ್ ಆಗಿದ್ದರೂ ಸಹ ಅವನು ರಾಮನೇ ಆಗಿದ್ದನಲ್ಲವೇ? ವಸ್ತ್ರ ವೇಷಭೂಷಗಳು ಚೇಂಜ್ ಆದರೂ ಸಂಪೂರ್ಣ ವನವಾಸದಲ್ಲಿ ರಾಮ ಎಲ್ಲ ಕಡೆಗೂ ಸುತ್ತು ಹಾಕಿಕೊಂಡು ಬಂದಿದ್ದ. ಅದೇ ರೀತಿ ನಿಮ್ಮ ಸತ್ಯ ರಾಮ ಈ ಭೂಮಿಯಲ್ಲಿ ವನವಾಸದಲ್ಲಿ, ಅಂದರೆ ಅರ್ಥ ಈ ಸಂಪೂರ್ಣ ವಿಶ್ವವನ್ನು ಸುತ್ತು ಹಾಕುವುದರಲ್ಲಿ ಇದ್ದಾರೆ. ಯಾರು ತಂದೆಯನ್ನು ಗುರುತಿಸುತ್ತಾರೆ ಅವರು ತಂದೆಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ತಂದೆಯನ್ನು ನಿಂದನೆ ಮಾಡುತ್ತಾರೆ ಅವರು ಬಹಳ ಹಿಂದೆ ಬರುತ್ತಾರೆ. ಅವಶ್ಯವಾಗಿ ಬರುತ್ತಾರೆ, ಆದರೆ ಯಾವ ಲೈನಿನಲ್ಲಿ ನಿಂತುಕೊಳ್ಳುತ್ತಾರೆ? ಬಹಳ ಹಿಂದೆ ಬರುವಂತಹ ಲೈನಿನಲ್ಲಿ ನಿಂತುಕೊಳ್ಳುತ್ತಾರೆ. ತಮ್ಮ ಬುದ್ಧಿಯನ್ನು ಜಾಸ್ತಿ ಉಪಯೋಗಿಸಬೇಡಿರಿ, ಜಾಸ್ತಿ ಯೋಚಿಸಬೇಡಿರಿ. ಎಲ್ಲೆಲ್ಲಿ ಇಂಥ ಮಕ್ಕಳಿದ್ದಾರೆ ಅವರು ಏನು ಹೇಳುತ್ತಾರೆ ಗೊತ್ತಿದೆಯೇನು? ನೀವು ತಂದೆಯಾಗಿದ್ದೀರೋ ಅಥವಾ ಅಲ್ಲವೋ, ನೀವು ಮಧುಬನದಲ್ಲಿ ಬರುತ್ತೀರೋ ಅಥವಾ ಬರುವುದಿಲ್ಲವೋ, ನಮಗೆ ಅದರ ಜೊತೆಗೆ ಯಾವ ಸಂಬಂಧವೂ ಇಲ್ಲ. ನಮಗೆ ಒಳ್ಳೆಯ ಊಟ ಸಿಗುತ್ತಿದೆಯಲ್ಲವೇ? ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಳ್ಳಲು ಸಿಗುತ್ತಿದೆಯಲ್ಲವೇ? ನಮಗೆ ಒಳ್ಳೆಯ ಸ್ಥಾನಮಾನ ಗೌರವ ಸಿಗುತ್ತಿದೆ, ಇಷ್ಟು ಸಾಕು ಎಂದು ಹೇಳುತ್ತಾರೆ. ಅವರಿಗೆ ತಂದೆಯ ಜೊತೆಗೆ ಯಾವ ಸಂಬಂಧವೂ ಇಲ್ಲ. ಇಷ್ಟು ಬುದ್ಧು ಮಕ್ಕಳಾಗಿದ್ದಾರೆ ಆ ಮಕ್ಕಳು ಇದನ್ನು ಯೋಚನೆ ಮಾಡುತ್ತಿದ್ದಾರೆ. ಎಂದಾದರೂ ಈ ರೀತಿ ಯೋಚನೆ ಮಾಡಿದ್ದೀರೇನೋ? ಈ ಗೌರವ ಸನ್ಮಾನ, ಈ ಒಳ್ಳೆಯ ಬಟ್ಟೆ, ಈ ಒಳ್ಳೆಯ ಊಟ, ಈ ಒಳ್ಳೆಯ ಸ್ಥಾನ ಪದವಿ ಯಾರಿಂದ ಸಿಕ್ಕಿದೆ? ಯಾರಿಂದ ಸಿಕ್ಕಿದೆ? ಎಲ್ಲರಿಗೂ ಕೇಳುತ್ತಿದ್ದೇನೆ. ಸಂಪೂರ್ಣ ವಿಶ್ವದ ಆತ್ಮರುಗಳಿಗೆ ಕೇಳುತ್ತಿದ್ದೇನೆ. ಸಂಪೂರ್ಣ ಬ್ರಾಹ್ಮಣ ಪರಿವಾರದವರಿಗೆ ಕೇಳುತ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಕೇಳುತ್ತಿದ್ದೇನೆ. ಅಜ್ಞಾನ ಕಾಲದಲ್ಲಿ ಇವೆಲ್ಲವೂ ಸಿಕ್ಕಿತ್ತೇನೋ? ಇಲ್ಲ ತಾನೆ? ಅವಶ್ಯವಾಗಿ ನಿಂದನೆಗಳು ಸಿಕ್ಕಿದ್ದವು. ಆದರೆ ಯಾವಾಗ ತಂದೆಯ ಆಗಿದ್ದೀರಿ ಆಗ ಏನು ಸಿಕ್ಕಿತು? ಗೌರವ, ಸನ್ಮಾನ, ಒಳ್ಳೆಯ ಊಟ. ಒಳ್ಳೆಯದು. ತಂದೆ ಹೇಳುತ್ತಾರೆ, ತಂದೆಯಿಂದ ದೂರ ಆಗಿ ಒಂದು ವೇಳೆ ಜಗತ್ತಿನ ಕಡೆಗೆ ಹೋದರೆ ತಂದೆ ಕೇಳುತ್ತಾರೆ, ಎಷ್ಟು ಗೌರವ ಸನ್ಮಾನ ಸಿಗುತ್ತದೆ? ತಂದೆ ಮಕ್ಕಳನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡಿದ್ದಾರೆ, ಬೆಲೆ ಬಾಳುವವರನ್ನಾಗಿ ಮಾಡಿದ್ದಾರೆ, ಶ್ರೇಷ್ಠ ಮಟ್ಟಕ್ಕೆ ಮೇಲೆತ್ತಿದ್ದಾರೆ. ಇಂದು ಆ ಮಕ್ಕಳು ಏನು ಹೇಳುತ್ತಾರೆ? ನಮಗೆ ಗೊತ್ತಿಲ್ಲ, ನಮಗೆ ಅದು ಯಾವುದೂ ಸಂಬಂಧ ಇಲ್ಲ ಎಂದು ಹೇಳುತ್ತಾರೆ. ಒಳ್ಳೆಯದು, ಎಲ್ಲವೂ ನಿಮ್ಮ ಹತ್ತಿರ ಇದೆಯಲ್ಲವೇ, ಅಷ್ಟೇ ಸಾಕು ಎಂದು ಹೇಳುತ್ತೀರಿ. ಆದರೆ ತಂದೆಯಾಗಿದ್ದಾರಲ್ಲವೇ, ಪ್ರತಿ ಸಾರಿಯೂ ತಂದೆ ಏನು ಹೇಳುತ್ತಾರೆ? ತಂದೆ
ಮಕ್ಕಳ ಮಾತನ್ನು ಕ್ಷಮೆ ಮಾಡುತ್ತಾರೆ. ಆದರೆ ತಂದೆ ಕ್ಷಮೆ ಮಾಡುತ್ತಾರೆ. ಕೇವಲ ತಂದೆಯಾಗಿದ್ದಾಗ ಮಾತ್ರ ಮಕ್ಕಳನ್ನು ಕ್ಷಮೆ ಮಾಡುತ್ತಾರೆ. ಆದರೆ ಆ ಕ್ಷಮೆ ಧರ್ಮರಾಜನ ಹತ್ತಿರ ಸಿಗುವುದಿಲ್ಲ. ಆ ಕ್ಷಮೆ ಮಹಾಕಾಲನ ಹತ್ತಿರ ಸಿಗುವುದಿಲ್ಲ. ಒಂದು ವೇಳೆ ಧರ್ಮರಾಜನ ಪಾತ್ರ ತೆರೆದಾಗ ಆಗ ಧರ್ಮರಾಜ ಏನು ಹೇಳುತ್ತಾರೆ? ನೀವು ಎಷ್ಟು ಹಳೆಯ ಜ್ಞಾನಿಗಳು ಎನ್ನುವುದು ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ತಂದೆ ಏನು ಹೇಳುತ್ತಾರೆ? ತಾವೂ ಸಹ ತಿಳಿದುಕೊಳ್ಳಿರಿ, ನೀವೂ ಸಹ ತಿಳಿದುಕೊಳ್ಳಿರಿ ನೀವು ಎಷ್ಟು ಹಳಬರು ಎಂದು. ನೀವು ಜನ್ಮ ಪಡೆದುಕೊಂಡಿರಲಿಲ್ಲ, ಆಗಿನಿಂದಲೇ ಇದ್ದೀರಿ. ತಾವು ಶರೀರವನ್ನು ಬಿಡುತ್ತೀರಿ, ಆಗಲೂ ನೀವು ಮಕ್ಕಳು ಆತ್ಮ ಆಗಿ ಇರುತ್ತೀರಿ. ನೀವು ಇಲ್ಲ ಅಂದರೂ ಸಹ ತಂದೆ ಇರುತ್ತಾರೆ. ಮೊದಲು ತಾವು ಮಕ್ಕಳು ತಂದೆ ಯಾರು ಎನ್ನುವುದನ್ನು ತಿಳಿದುಕೊಳ್ಳಿರಿ. ತಂದೆಯಂತೂ ಮಕ್ಕಳು ಯಾರು ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಆದರೆ ತಂದೆ ಯಾರು ಎನ್ನುವುದನ್ನು ಮಕ್ಕಳು ತಿಳಿದುಕೊಳ್ಳಬೇಕಾಗಿದೆ. ಇಂದು ಈ ಸಮಯದಲ್ಲಿ ಯಾರು ಸಂಪೂರ್ಣ ವಿಶ್ವದಲ್ಲಿ ಸಂಪೂರ್ಣ ಬ್ರಾಹ್ಮಣ ಪರಿವಾರದ ಮನಸ್ಸಿನಲ್ಲಿ ಈ ಸಂಕಲ್ಪ ಅಲ್ಲೋಲ ಕಲ್ಲೋಲವಾಗಿ ನಡೆಯುತ್ತಿದೆ, ಅದನ್ನು ಶಾಂತ ಮಾಡಿ ನಿಮ್ಮ ಪುರುಷಾರ್ಥ ಮಾಡಿರಿ. ನಿಮ್ಮ ಪುರುಷಾರ್ಥದ ಪರಿಶ್ರಮ ನೋಡಿರಿ. ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ಇವರು ತಂದೆ ಹೌದೋ ಅಲ್ಲವೋ ಎನ್ನುವುದನ್ನು ನೋಡಬೇಡಿರಿ. ಏಕೆಂದರೆ ಜ್ಞಾನದಿಂದ ನಿಮ್ಮ ಹೊಟ್ಟೆ ತುಂಬಿದೆಯಲ್ಲವೇ? ಪ್ರೀತಿಯಿಂದ ಮಿಲನದಿಂದ ನಿಮ್ಮ ಹೊಟ್ಟೆ ತುಂಬಿದೆ. ಆದರೆ ಯಾರ ಹೊಟ್ಟೆ ಖಾಲಿ ಇದೆ, ಯಾರು ಪರಮಾತ್ಮನ ಪ್ರೀತಿಗಾಗಿ ಬಾಯಾರಿಕೆಯಲ್ಲಿ ಇದ್ದಾರೆ, ಅಂಥ ಮಕ್ಕಳಿಗಾಗಿ ತಂದೆ ಇದ್ದಾರೆ. ಯಾರಿಗೆ ತಂದೆಯ ಮೇಲೆ ಪ್ರೀತಿ ಇದೆ ಅಂಥವರಿಗೋಸ್ಕರ ತಂದೆ ಇದ್ದಾರೆ. ಯಾವ ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಇದೆ, ಯಾರು ತಂದೆಯೊಂದಿಗೆ ಮಿಲನ ಮಾಡುತ್ತಿದ್ದಾರೆ, ಆ ಮಕ್ಕಳಿಗೆ ಯಾರಾದರೂ ಈ ರೀತಿ ಹೇಳುತ್ತಾರೇನೋ, ಇವರು ನಿಮ್ಮ ತಂದೆ ಎಂದು. ಪರಸ್ಪರರ ಮತದಂತೆ ನಡೆದು ನಿಮ್ಮ ತಂದೆಯನ್ನು ನೀವು ಗುರುತಿಸದೇ ಇದ್ದು ಬೇರೆಯವರು ಹೇಳಿದ್ದನ್ನು ಕೇಳುತ್ತೀರಿ ಎಂದರೆ ಅಂತಹ ಮಕ್ಕಳಿಗೆ ತಂದೆ ಏನು ಹೇಳುತ್ತಾರೆ? ಎಲ್ಲಕ್ಕಿಂತ ಒಳ್ಳೆಯ ಮಾತು, ಯಾವ ಮಕ್ಕಳು ಈಗೀಗ ತಂದೆಯೊಂದಿಗೆ ಮಿಲನ ಮಾಡುತ್ತಿದ್ದಾರೆ ಅಂಥ ಮಕ್ಕಳು ಏನು ಹೇಳುತ್ತಾರೆ? ಬಾಬಾ, ನಾವು ನಿಮ್ಮನ್ನು ಗುರುತಿಸಿದ್ದೇವೆ, ನಾವು ನಿಮ್ಮನ್ನು ಪಡೆದುಕೊಂಡಿದ್ದೇವೆ, ನೀವು ಬರುತ್ತಿದ್ದೀರಿ ಎನ್ನುವುದನ್ನು ನಾವು ನಂಬುತ್ತೇವೆ, ತಿಳಿದುಕೊಳ್ಳುತ್ತೇವೆ. ಆದರೆ ಬಾಬಾ, ನಾವು ಬಂಧನದಲ್ಲಿದ್ದೇವೆ, ಏನು ಮಾಡಬೇಕು ಎಂದು ಕೇಳುತ್ತಾರೆ. ನಮ್ಮನ್ನು ಇಲ್ಲಿಂದ ಹೊರಗೆ ಹಾಕುತ್ತಾರೆ. ಅಂತಹ ಮಕ್ಕಳಿಗೆ ತಂದೆ ಏನು ಹೇಳುತ್ತಾರೆ? ನಿಶ್ಚಿಂತ ಚಕ್ರವರ್ತಿಗಳಾಗಿ ಮೇಲೆ ಹಾರಿರಿ. ಯಾವಾಗ ತಂದೆಯನ್ನು ಗುರುತಿಸುತ್ತೀರಿ, ತಂದೆಯ ಹತ್ತಿರ ಬರುತ್ತೀರಿ, ಆಗ ತಂದೆ ನಿಮ್ಮನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಬರುತ್ತಾರೆ. ಒಳ್ಳೆಯದು. ಇಂದು ಪ್ರತಿಯೊಬ್ಬ ಮಕ್ಕಳು ಖುಷಿಯಲ್ಲಿ ಕುಣಿಯುತ್ತಿದ್ದೀರಿ, ಖುಷಿಯಲ್ಲಿ ತೇಲಾಡುತ್ತಿದ್ದೀರಿ. ತಂದೆ ಏನು ಹೇಳುತ್ತಾರೆ? ಖುಷಿಯ ಸಾಗರ ಆಗಿದ್ದೀರಲ್ಲವೇ? ತಂದೆ ಕುಳಿತಿದ್ದಾರೆ. ಮುಖವನ್ನು ನೋಡುವುದಲ್ಲ, ನಿಮ್ಮ ತಂದೆಯನ್ನು ನೋಡಿರಿ. ಅವರೇ ಆಗಿದ್ದಾರೆ. ಅವರೇ ಯಾರನ್ನು ನೀವು ಮಕ್ಕಳು ಬಹಳ ಪ್ರೀತಿ ಮಾಡಿದ್ದೀರಿ, ಅದೇ ತಂದೆ ಆಗಿದ್ದಾರೆ. ಒಳ್ಳೆಯದು. ಇಂತಹ ತಂದೆಯ ಅತಿ ಪ್ರೀತಿಯ ಅತಿ ಮಧುರ ಸಿಕ್ಕಿಲ್ಲದೆ ಇಂತಹ ಮುದ್ದು ಮಕ್ಕಳಿಗೆ, ಪ್ರೀತಿಯಲ್ಲಿ ಕಣ್ಣೀರನ್ನು ಸುರಿಸುವಂತಹ ಮಕ್ಕಳಿಗೆ, ಈ ರೀತಿ ಮೂಲೆ ಮೂಲೆಯಿಂದಲೂ ಕುಳಿತು ನೋಡುವಂತಹ ಮಕ್ಕಳಿಗೆ, ಹಾಗೂ ದೂರದಲ್ಲಿ ಕುಳಿತು ತಂದೆಯ ಮಿಲನಕ್ಕಾಗಿ ಹಾತೊರೆಯುವಂತಹ ಮಕ್ಕಳಿಗೆ, ಹಾಗೂ ಬಂಧನದಲ್ಲಿರುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿಗಳು. ಒಳ್ಳೆಯದು. ಎಲ್ಲ ಮಕ್ಕಳ ನೆನಪು ಪ್ರೀತಿಗಳನ್ನು ತಂದೆ ಮನಸ್ಸಿನಿಂದ ತೆಗೆದುಕೊಂಡಿದ್ದಾರೆ. ಹಾಗೂ ಅವರೆಲ್ಲರಿಗೂ ಅವರ ಹೆಸರಿನ ಸಹಿತವಾಗಿ ನೆನಪು ಪ್ರೀತಿಗಳು. ಎಲ್ಲರ ಹೆಸರು ಏನಾಗಿದೆ? ಆತ್ಮ ಆಗಿದೆ. ಒಳ್ಳೆಯದು. ಈ ಟೋಲಿಯನ್ನು
ಆ ಎಲ್ಲ ಮಕ್ಕಳಿಗೋಸ್ಕರ ಯಾರು ಹೇಳುತ್ತಿದ್ದಾರೆ, ಬಾಬಾ ನಮಗೂ ಟೋಲಿ ತಿನ್ನಿಸಿರಿ ಎಂದು ಹೇಳುತ್ತಿದ್ದಾರೆ, ಆ ಮಕ್ಕಳಿಗಾಗಿ ಎಲ್ಲರೂ ಆ ಎಂದು ಮಾಡಿರಿ. ತಂದೆ ಎಲ್ಲರ ಬಾಯಲ್ಲಿ ಟೋಲಿಯನ್ನು ಹಾಕಿದರು. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗುತ್ತೇನೆ. ವರದಾನ ಸೇವಾದಾರಿ ಭವ. ತಾವು ಮಕ್ಕಳು ಎಲ್ಲಿ ಇರುತ್ತೀರಿ ಅದನ್ನು ಮನೆಯೆಂದು ತಿಳಿದುಕೊಂಡಾಗ ಗೃಹಸ್ಥಿಗಳಾಗುತ್ತೀರಿ. ಮತ್ತು ಗೃಹಸ್ಥಿತನದಲ್ಲಿ ನನ್ನತನ ಇರುವ ಕಾರಣ 4 ಕಡೆಯ ಕರ್ಮ ಬಂಧನ ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಅದರ ಬದಲಿಗೆ ಸೇವಾದಾರಿ ಅಂದರೆ ಅರ್ಥ ನಿಮಿತ್ತ ಎಂದು ತಿಳಿದುಕೊಂಡಾಗ ಫರಿಸ್ತಾತನದ ಅನುಭವ ಮಾಡುತ್ತೀರಿ. ತಂದೆ ಸದಾ ಜೊತೆಯ ಅನುಭವ ಇರುತ್ತದೆ. ಗೃಹಸ್ಥಿತನದಲ್ಲಿ ನನ್ನತನ ಇರುತ್ತದೆ. ಎಲ್ಲಿ ನನ್ನತನ ಇರುತ್ತದೆ ಅಲ್ಲಿ ತಂದೆ ಇರಲು ಸಾಧ್ಯವಿಲ್ಲ. ತಂದೆಯ ಎಷ್ಟೊಂದು ದೊಡ್ಡ ಪರಿವಾರ ಇದೆ. ಹಾಗೂ ತಂದೆ ಸ್ವಯಂವನ್ನು ಏನು ಹೇಳುತ್ತಾರೆ, ನಾನು ಮಕ್ಕಳ ಸೇವಾದಾರಿಯಾಗಿದ್ದೇನೆ ಎಂದು ಹೇಳುತ್ತಾರೆ. ಈ ರೀತಿ ಸ್ವಯಂವನ್ನು ಸದಾ ಸೇವಾದಾರಿ ಎಂದು ತಿಳಿದುಕೊಂಡಾಗ ತಂದೆಯ ಸಮಾನ ಸದಾ ಅಚಲರಾಗಿರುತ್ತೇವೆ. ಒಳ್ಳೆಯದು. ಓಂ ನಮಃ ಶಿವಾಯ.